ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಅದರಲ್ಲಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದವ್ರು ಬಂದಿದ್ದಾರೆ, ಇನ್ನೂ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ದೇ ಇರೋರು ಕೂಡ ಬಂದಿದ್ದಾರೆ. ಅದರಲ್ಲೂ ಒಂದು ಸ್ಪೆಷಲ್ ಆಗಿ ಒಬ್ರು ಅಜ್ಜಿ ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬಂದಿದ್ದಾರೆ. ನಿನ್ನೆ 19 ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸಲಾಯಿತು, ಒಂಟಿಯಾಗಿ ಮತ್ತೆ ಜಂಟಿಯಾಗಿ. ಆದರೆ ಕಳಿಸಿದ ಒಂದೇ ದಿನಕ್ಕೆ ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಬಿಡುಗಡೆ ಆಗುತ್ತೆ ಬಿಗ್ ಬಾಸ್. ಆ ಪ್ರೋಮೋ ನೋಡಿದಾಗ ಗೊತ್ತಾಗಿದ್ದು, ಸ್ಪರ್ಧಿಗಳಿಗೆ ಏಕಾಏಕಿ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಿಗ್ ಬಾಸ್ ಅಂತ ಹೇಳಿ. ಇಷ್ಟು ವರ್ಷ ಏನಾಗ್ತಿತ್ತು ಅಂದ್ರೆ, ಬಿಗ್ ಬಾಸ್ ನ ಒಳಗಡೆ ಬಂದ ನಂತರ ಬಿಗ್ ಬಾಸ್ ಎಲ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಿತ್ತು. ಬಿಗ್ ಬಾಸ್ ಮನೆ ಒಳಗೆ ಬಂದಿರೋದಕ್ಕೆ ಸ್ವಾಗತ ಅಂತ ಹೇಳಿ ಇಷ್ಟು ಸೀಸನ್ ಕೊಡ್ತಾ ಇತ್ತು. ಆದರೆ ಈ ಸೀಸನ್ ಆ ರೀತಿ ಆಗಿಲ್ಲ. ಆದರೆ ಈ ಸೀಸನ್ ತುಂಬಾ ಬದಲಾವಣೆಯನ್ನೇ ಮಾಡಿದ್ದಾರೆ. ಅಂದ್ರೆ ಸ್ವಾಗತವನ್ನ ಕೋರೋ ಬದಲು ವಿದಾಯವನ್ನ ಹೇಳೋದಿಕ್ಕೆ ಅಂತೇಳಿ ಬಿಗ್ ಬಾಸ್ ಬಂದಿದೆ ಅಂತೇಳಿ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ಏನ್ 19 ಜನ ಬಿಗ್ ಬಾಸ್ ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಆ 19 ಜನರಲ್ಲಿ ಒಬ್ಬರನ್ನ ಇವತ್ತು ಮನೆಗೆ ಕಳಿಸ್ತಾರೆ ಅನ್ನೋ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಆ ಒಬ್ಬ ಸ್ಪರ್ಧಿ ಈ ಮೂವರಲ್ಲಿ ಯಾರಾಗಬಹುದು ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕಿಂತ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ್ದೋ ಒಂದು ವಿಡಿಯೋ ಹಾಕು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ. ಗೈಸ್, ಬೆಳಗ್ಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಸ್ಪರ್ಧಿಗಳಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. 19 ಜನರಲ್ಲಿ ಒಬ್ಬರನ್ನ ಮನೆಗೆ ಕಳಿಸ್ತೀವಿ ಅಂತೇಳಿ ಬಿಗ್ ಬಾಸ್ ಇವತ್ತು ತಿಳಿಸಿದ್ದೆ. ಯಾರನ್ನ ಮನೆಗೆ ಕಳಿಸ್ಬೇಕು, ಬಿಗ್ ಬಾಸ್ ಮನೆಯಿಂದ ಆಚೆಗೆ ಯಾರನ್ನ ಕಳಿಸ್ಬೇಕು ಅಂತೇಳಿ ಸ್ಪರ್ಧಿಗಳು ಕೂಡ ಈಗ ಆಲ್ರೆಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡುವಂತ ಟೈಮಲ್ಲಿ ಬಂದಿರುವಂತ 3 ಹೆಸರುಗಳು ಯಾವ್ದು ಅಂತಂದ್ರೆ ರಕ್ಷಿತಾ ಶೆಟ್ಟಿ, ಸ್ಪಂದನ, ಮಾಳು ನಿಪನಾಳ ಅವರು. ಈ ಮೂವರ ಹೆಸರು ಜೋರಾಗಿ ಕೂಗ್ ಬರ್ತಾ ಇದೆ. ಈ ಮೂವರಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಒಂದು ಸಾಧ್ಯತೆ ಇವತ್ತಿದೆ ಅಂತ ಹೇಳ್ಬೋದು. ಯಾಕೆ ಈ ಮೂರಾಳ ಹೆಸರೇ ಬರ್ತಾ ಇದೆ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಪ್ರವೇಶ ಮಾಡಲು ಮೊದಲಿಗೆ ಸ್ಪರ್ಧಿಗಳ ಮಾತನ್ನ ಕೇಳಿ ವೀಕ್ಷಕರು ಮೀಟರ್ ಮೂಲಕ ವೋಟಿಂಗ್ ಅನ್ನ ಹಾಕ್ಬೇಕಾಗುತ್ತೆ. ಅದರಲ್ಲಿ 75% ಜಾಸ್ತಿ ಯಾರು ಬರ್ತಾರೋ ಅವರು ಒಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ. ಇನ್ನು 75% ಯಾರು ಕಡಿಮೆ ತಗೊಳ್ತಾರೋ ಅವರು ಜಂಟಿಯಾಗಿ ಅಂದ್ರೆ ಜೋಡಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ. ಈ 3 ಸ್ಪರ್ಧಿಗಳು ನಾನು ಏನ್ ಹೇಳಿದೆ ಆಗ್ಲೇ, ರಕ್ಷಿತಾ ಶೆಟ್ಟಿ, ಸ್ಪಂದನ ಹಾಗೂ ಮಾಳು ನಿಪನಾಳ ಅವರು ಕಡಿಮೆ ವೋಟಿಂಗ್ ಅನ್ನ ಪಡ್ಕೊಂಡು ಮೂವರು ಸೇರಿ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ. ಆದ್ದರಿಂದ ಈ ಮೂವರ ಹೆಸರು ಜೋರಾಗಿ ಕೂಗು ಬರ್ತಾ ಇದೆ. ಈ ಮೂವರಲ್ಲಿ ಯಾರು ಒಬ್ಬರು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಕೂಡ ಇದೆ. ಈ ಮೂವರಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇವತ್ತು ರಾತ್ರಿ 9 ಗೊತ್ತಾಗುತ್ತೆ ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಇಷ್ಟು ಸೀಸನ್ ರೀತಿನೇ ಈ ಸೀಸನ್ ಕೂಡ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಅದರ ಬಗ್ಗೆ ಕೂಡ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಅಪ್ಡೇಟ್ಗಳಿಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಇದೇ ರೀತಿ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ. ನೋಡೋಣ ಮುಂದಿನ ಅಪ್ಡೇಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.